ಇನ್ನು ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್. ಎಸ್ಐಟಿ ತನಿಖೆ ಬಗ್ಗೆ ಶ್ಲಾಘನೆಯನ್ನ ಕೋರ್ಟ್ ವ್ಯಕ್ತಪಡಿಸಿದೆ. ಮಹಿಳೆಯ ಘನತೆಗೆ ಧಕ್ಕೆ ತರುವಂತಹ ವಿಡಿಯೋ ವೈರಲ್ ಆಗಿರುತ್ತೆ. ಅದರ ಒರಿಜಿನಲ್ ವಿಡಿಯೋ ಫೋಟೋ ಕೂಡ ಪತ್ತೆ ಇರಲಿಲ್ಲ. ಎಸ್ಐಟಿ ಅಧಿಕಾರಿಗಳು ಎಲ್ಲ ಸಾಕ್ಷ್ಯಗಳನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ಸಂಗ್ರಹ ಮಾಡಿದ್ದಾರೆ. ಇದರಲ್ಲಿ ಎಸ್ಐಟಿ ತನಿಖೆಯ ರೀತಿಯನ್ನ ನಾವು ಸ್ವಾಗತಿಸ್ತೀವಿ. ಸಿಕ್ಕಂತಹ ಸಾಕ್ಷ್ಯಗಳ ಆಧಾರದ ಮೇಲೆಯೇ ಪ್ರಾಸಿಕ್ಯೂಷನ್ ವಾದವನ್ನ ಮಂಡಿಸಿದ್ರು. ಕೋರ್ಟ್ಗೆ ಮನವರಿಕೆ ಆಗುವ ರೀತಿಯಲ್ಲಿ ವಾದ ಮಾಡಿದ್ದಾರೆ ಅಂತ ಶ್ಲಾಘನೆಯನ್ನ ಎಸ್ಐಟಿ ಟೀಮ್ಗೆ ವ್ಯಕ್ತಪಡಿಸಿದೆ. ನಿಮಗೆ ಈಗ ಅರ್ಥ ಆಗಿರಬಹುದು, ಸಾಮಾನ್ಯವಾಗಿ ಲೋಕಲ್ ಸ್ಟೇಷನ್ಗಳಲ್ಲಿ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂಡ್ ಅವರಿಗೆ ಅವರದ್ದೇ ಆದಂತಹ ಲಿಮಿಟೇಷನ್ಗಳಿರುತ್ತೆ. ಆಗ ಇದರಲ್ಲಿ ಏನೋ ಆಗಿದೆ, ಹೆಚ್ಚಿನ ತನಿಖೆ ಆಗಬೇಕು, ಪ್ರಭಾವ ಯಾವುದು ಕೂಡ ಬೀರದ ಇರೋ ರೀತಿಯಲ್ಲಿ ತನಿಖೆಗಳಾಗಬೇಕು ಅಂದಾಗ SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಸರ್ಕಾರದ ಕಂಟ್ರೋಲ್ ಇರುತ್ತೆ. ಅದು ಅಂದ್ರೆ ಸರ್ಕಾರ ಒಂದು ರಚನೆ ಮಾಡುತ್ತೆ ಟೀಮ್ನ, ಹೊಸ ಆಫೀಸರ್ಸ್ಗಳನ್ನ ಹಾಕ್ತಾರೆ. ಯಾಕೆ ಹೇಳಿದೆ ಅಂದ್ರೆ, ಈಗ ನಾವು SIT ಅಂತಾರೆ, ಮಾತೆತ್ತಿದ್ರೆ SIT ಅಂತಾರೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ. ಈ SIT ಇದರಲ್ಲಿ ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗಿಲ್ಲ. ಕೆಲವೊಂದು ಕಡೆ ಸ್ಟೇಷನ್ಗಳ ಮೇಲೆ ಯಾವ ರೀತಿ ಆರೋಪಗಳು ಬರುತ್ತೆ ಅಂದ್ರೆ, ಕೆಲವೊಂದು ಕಡೆ ನಾನು ಹೇಳ್ತಾ ಇರೋದು, ಎಲ್ಲ ಕಡೆ ಅಲ್ಲ, ಹಣದ ಪ್ರಭಾವ ಬೀರ್ತಾರೆ, ಅಧಿಕಾರದ ಪ್ರಭಾವ ಬೀರ್ತಾರೆ. ಹೀಗಿದ್ದಾಗ ತನಿಖೆ ಬಹಳ ಸೂಕ್ತವಾಗಿ ಆಗೋಕೆ, ಟ್ರಾನ್ಸ್ಪರೆಂಟ್ ಆಗೋಕೆ ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆಗಳ ನಡುವೆ ಇಂತಹ SITಗಳನ್ನು ರಚನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಹಾಗೆ ಆಗಿದ್ದು, ಸಾಕ್ಷ್ಯಗಳ ಒಂದು ಕೊರತೆ ಸ್ವಲ್ಪ ಆರಂಭದಲ್ಲಿ ಕಾಡ್ತಾ ಇತ್ತು. ಬಟ್ ಅವೆಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿ ಕೋರ್ಟಿಗೆ ಮತ್ತು ನ್ಯಾಯಾಧೀಶರಿಗೆ ಇದು ಹೀಗೀಗೆ ಆಗಿದೆ ಅಂತ ಮನವರಿಕೆ ಮಾಡಿಕೊಟ್ಟು, ಅದೊಂದು ರೀತಿ ಡಾಟ್ ಇರುತ್ತೆ, ಆ ಡಾಟ್ನ ಲಿಂಕ್ ಮಾಡ್ಕೊಂಡು ಹೋಗಬೇಕು. ಎಲ್ಲಿ ಅವರು ಆಪೋಸಿಟ್ ಕ್ವೆಶನ್ ಕೇಳಿದ್ರು ಕೂಡ ಅದು ಹಂಗಲ್ಲ ಮಹಾಸ್ವಾಮಿಗಳೇ ಹೀಗೆ ಅಂತ ಅವರ ಉತ್ತರ ತುಂಬಾ ಕನ್ವಿನ್ಸಿಂಗ್ ಆಗಿರಬೇಕು, ಅವರ ವಾದ ತುಂಬಾ ಕನ್ವಿನ್ಸ್ ಆಗಬೇಕು. ಆಗ ಈ ರೀತಿಯ ಶಿಕ್ಷೆಗಳು ಆಗೋಕೆ ಸಾಧ್ಯ ಆಗುತ್ತೆ. ಬಹಳ ಅಪರೂಪದಲ್ಲಿ ಅಪರೂಪ ಇಂತಹ ಒಂದು ಶಿಕ್ಷೆಯನ್ನ, ಅದರಲ್ಲೂ ಪ್ರಭಾವಿಗಳಿಗೆ ಆಗಿರುವಂಥದ್ದನ್ನು ಗಮನಿಸಬಹುದು ನಾವು.